ಆ ಥರ ಏನಿಲ್ಲ ರೀ, ಅದು ಸುಮ್ಮನೆ ಮಾಧ್ಯಮ ಸೃಷ್ಟಿ. ಡಿ ಕೆ ಶಿವಕುಮಾರ್ ಸಾಹೇಬರು ಏನಿದ್ರು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಗಮನಕ್ಕೆ ತಂದೆ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಲ್ಲ. ಆ ಥರ ಏನಿಲ್ಲ. ಮತ್ತೆ ಇಬ್ಬರು ಸೇರಿಕೊಂಡು ಕಾಂಗ್ರೆಸ್ ಪಕ್ಷ ಶಕ್ತಿಶಾಲಿ ಮಾಡ್ತಾರೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ನಾಯಕತ್ವ, ಡಿ ಕೆ ಶಿವಕುಮಾರ್ ಸಾಹೇಬ್ರ ಸಂಘಟನೆ ಮತ್ತು 2028ರಲ್ಲಿ ಕಾಂಗ್ರೆಸ್ ಗೆಲ್ಲಿಸಲಿಕ್ಕೆ ಏನೆಲ್ಲ ಪ್ರಯತ್ನ ನಡೀತಾ ಇದೆ. ಸರ್ಕಾರ ಕೂಡ ಸುಗಮವಾಗಿ ನಡೀತದೆ. ಸರ್ಕಾರ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಅನುಭವಿ, ಅವರಿಗೆ ಅಪಾರ ಅನುಭವ ಇರತಕ್ಕಂಥದ್ದು, ರಾಜ್ಯದ ಮೂಲೆಯಲ್ಲಿ ಗೊತ್ತಿರ್ತಕ್ಕಂಥದ್ದು, ಯಾವ ಕೆಲಸ ಎಲ್ಲೆಲ್ಲಿ ಮಾಡಬೇಕು. ಹಾಗಾಗಿ ಅದು ಏನಿಲ್ಲ, ಇದು ಸುಮ್ಮನೆ ನಮ್ಮ ವಿರೋಧಿಗಳು ಏನೇನೋ ಹೇಳ್ತಾರೆ. ಸಚಿವ ಸ್ಥಾನ ಹಂಚಿಕೆಯಲ್ಲಿ ಅದರಾಗ ಏನಿಲ್ಲ, ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಸಚಿವ ಸ್ಥಾನ ಹಂಚಿಕೆ ಹೇಳುವಾಗ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದು ಕನ್ಸಿಡರ್ ಮಾಡ್ತಾರೆ, ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದ್ದು ಕನ್ಸಿಡರ್ ಮಾಡ್ತಾರೆ, ಖರ್ಗೆ ಸಾಹೇಬರು ಹೇಳ್ತಾರೆ, ಕಾರ್ಯಕರ್ತರು ಹೇಳಿದ್ದು ಕನ್ಸಿಡರ್ ಮಾಡ್ತಾರೆ. ಕಾಂಗ್ರೆಸ್ ಪಾರ್ಟಿ ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ ಅಡಿಯಲ್ಲಿ ಯಾರ್ಯಾರಿಗೆ ಎಲ್ಲೇ ಏನು ಕೊಡಬೇಕು ಅದು ಭಾಳ ಒಳ್ಳೆ ರೀತಿಯಿಂದ ತೀರ್ಮಾನ ಆಗ್ತೈತಿ. ಕಾದು ನೋಡ್ರಿ ನೀವು, ಎರಡನೇ ಪಟ್ಟಿ ಬಂದು ಪ್ರಮಾಣ ವಚನ ತಗೊಳ್ಳುವಾಗ ನಿಮಗೆಲ್ಲ ಗೊತ್ತಾಗ್ತಿದೆ. ಸಾಮಾಜಿಕ ನ್ಯಾಯ ಎಲ್ಲ ಜಿಲ್ಲಾವಾರು ಪ್ರಾತಿನಿಧ್ಯ, ಯಾವುದೇ ಇಲ್ಲ ಅನುಭವಿ ಶಾಸಕರಿಗೇನು ಅವಕಾಶ. ಈಗ ನಾನು ಇವತ್ತು ಭಾಳ ಇವತ್ತು ಹೇಳಿಕೆ ಬಯಸ್ತೇನೆ. ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಒಬ್ಬ ಅನುಭವಿ, ದೂರದೃಷ್ಟಿ ಇರ್ತಕ್ಕಂಥ ಒಬ್ಬ ನಾಯಕರು. ಅವರು ಈ ರಾಜ್ಯಕ್ಕೆ ಸಚಿವರಾಗಬೇಕು. ಅವ್ರು ಸಚಿವರಾಗೋದ್ರಿಂದ ರಾಜ್ಯದ ಜಲ ನೆಲ ಎಲ್ಲ ರೀತಿಯಿಂದ ಸಾಮಾಜಿಕ ನ್ಯಾಯ ಮತ್ತು ಎಲ್ಲ ಬುದ್ಧಿಜೀವಿಗಳ ಎಲ್ಲ ಟೋಟಲಿ ಈ ರಾಜ್ಯದ ಮೂಲೆಯಲ್ಲಿರ್ತಕ್ಕಂಥ ಏನು ಐತಿಹಾಸಿಕ ಕ್ಷೇತ್ರ ಇರ್ಬೋದು, ಐತಿಹಾಸಿಕ ತಾಣಗಳಿರ್ಬೋದು, ಮತ್ತು ಈ ಹಿರಿಯರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳಿರ್ಬೋದು, ಅದು ಮುಂದುವರಿಸಬೇಕು. ಮತ್ತೆ ಈ ಹೊಸ ಜನ್ರೇಷನ್ಗೆ ಯಾವ ಥರ ಒಯ್ಯಬೇಕು ಅನ್ನೋಂಥ ಚಿಂತನೆ ಅವರಲ್ಲಿದೆ. ಭಾಳ ಒಬ್ಬ ಹಿರಿಯ ನಾಯಕರು, ಅವರು ಅನುಭವಿ, ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು, ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿರ್ತಕ್ಕ ಅವ್ರಿಗೆ ಈ ಸಂಪುಟದಲ್ಲಿ ಅವಕಾಶ ಆಗಬೇಕು ಅಂಥೇಳಿ ನಾನು ಅವರ ಒಬ್ಬ ಅಭಿಮಾನಿಯಾಗಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಜೊತೆಗೆ ಸಂತೋಷ್ ಲಾಡ್ ಅವರು ಕೂಡ ಭಾಳ, ಅವರು ಕೂಡ ಯುವ ನಾಯಕರವರು, ಸಂತೋಷ್ ಲಾಡ್ ಸಾಹೇಬರು, ಅವ್ರಿಗೆ ಕೂಡ ಕನ್ಸಿಡರ್ ಮಾಡಬೇಕು. ಮತ್ತು ನಮ್ಮ ಆರ್ ವಿ ತಿಮ್ಮಾಪುರವರು, ಅವರು ಅನುಭವಿ. ಇಂಥ ಎಲ್ಲ ಅನುಭವಿ ಶಾಸಕರಿಗೆ, ಮಾಜಿ ಸಚಿವರಿಗೆ ಕನ್ಸಿಡರ್ ಮಾಡಬೇಕು. ಶಿವಾನಂದ ಪಾಟೀಲ್ರವರು, ಅವರು ಅನುಭವ, ನಮ್ಮ ಜಿಲ್ಲಾ ಉಸ್ತುವಾರಿಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ನೋಡಿರಿ ನೀವು ಎಷ್ಟು ನೀಟಾಗಿ 3 ವರ್ಷ ಅವ್ರು ನಡೆಸಿದ್ರು. ಇಲ್ಲೇ ಯಾವುದೇ ಪ್ರಾಬ್ಲಮ್ ಇಲ್ದಂಗೆ ಸನ್ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬರು ಕೂಡ. ಇಂಥವರೆಲ್ಲ ಸಚಿವರಾದರೆ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗ್ತೈತಿ, ಕನ್ನಡಿಗರಿಗೆ ಒಳ್ಳೇದಾಗ್ತೈತಿ, ಪಕ್ಷಕ್ಕೆ ಒಳ್ಳೇದಾಗ್ತೈತಿ. ನನ್ನ ವೈಯಕ್ತಿಕ ಅಭಿಪ್ರಾಯ. ಎಚ್ ಕೆ ಪಾಟೀಲ್ ಸಾಹೇಬ್ರಿಗೇನು ಕೂಡ ಈ ಸಂದರ್ಭದಲ್ಲಿ ಕನ್ಸಿಡರ್ ಮಾಡಬೇಕು. ಈಗ ನಮ್ಮ ಜಿಲ್ಲೆಯಲ್ಲಿ ಹಿರಿಯ ಶಾಸಕರು, ಮಾಜಿ ಸಚಿವರವರು, ಮಾನ್ಯ ಬಸವರಾಜ ಶಿವಣ್ಣವ್ರ ಸಾಹೇಬರು, ಅವರು ಮಿನಿಸ್ಟರ್ ಮಾಡಬೇಕಂತೇಳಿ ಅವರು ಭಾಳಷ್ಟು ಹಿತೈಷಿ ಅದಾರ. ಅವರು ರಾಜ್ಯಾದ್ಯಂತ ಅದಾರ, ಅವರು ಎಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ. ಬಟ್ ಬಸವರಾಜ ಶಿವಣ್ಣವ್ರು ಎಲ್ಲಿ ದಿಲ್ಲಿಗೆ ಹೋಗಿಲ್ಲ, ಇನ್ನೂವರೆಗೆ ದಿಲ್ಲಿಗೆ ಹೋಗಿಲ್ಲ, ಎಲ್ಲೆಲ್ಲಿ ಅಭಿ ಮಾಡಿಲ್ಲ. ಆದರೆ ಅವರ ಹಿತೈಷಿಗಳು, ಗೆಳೆಯರು, ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಮಾಡ್ತಾ ಇದ್ದಾರೆ. ರುದ್ರಪ್ಪ ಲಮಾಣಿಯವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಹಿರಿಯ ನಾಯಕರು ಮಾನ್ಯ ಸಲೀಂ ಅಹಮದ್ ಸಾಹೇಬರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಮೇಲೆ ಹನಗಲ್ ಶಾಸಕರು ಶ್ರೀನಿವಾಸ ಮಾನೆಯವರು ಪ್ರಯತ್ನ ಮಾಡ್ತಾರೆ. ಒಟ್ಟಾರೆ ನಮ್ಮ ಎಲ್ಲರ ಬೇಡಿಕೆ, ನಮ್ಮ ಜಿಲ್ಲೆಯ ಈ 4 ಮಂದಿ ಒಳಗೆ ಯಾರಿಗಾರ ಸಚಿವರು ಮಾಡ್ರಿ ಅಂತ ಎಲ್ಲರೂ ಒಂದು ಬೇಡಿಕೆ ಇಟ್ಟಾರೆ. ಅದರಾಗಿ ನಾವು ಶಿವಣ್ಣವರು ಹಿರಿಯರು ಅದಾರ, ಅವ್ರಿಗೆ ಕನ್ಸಿಡರ್ ಮಾಡ್ರಿ ಅನ್ನೋಂಥದ್ದು ಕೂಡ ನಡೀತಾ ಇದೆ. ಅದು ಒಟ್ಟಾರೆ ಹೈಕಮಾಂಡ್ ಯಾರಿಗೆ ಅವಕಾಶ ಕೊಡ್ತೈತಿ, ನಮ್ಮ ಜಿಲ್ಲೆಗೆ ಕೊಡಬೇಕು ಅನ್ನೋಂಥದ್ದು ನಮ್ಮ ಬೇಡಿಕೆ. ಅದಕ್ಕೆ ನಮಗೆಲ್ಲ ಆಶಾದಾಯಕ ಇದೆ. ನಮ್ಮ ಜಿಲ್ಲೆಗೆ ಒಬ್ಬರು ಸಚಿವರು ಹಾಕಾರ ಜಿಲ್ಲೆಯವರು ಅಂಥೇಳಿ ನಮಗೆ ವಿಶ್ವಾಸ ಇದೆ. ನಮ್ಮ ಹೈಕಮಾಂಡ್ ಕನ್ಸಿಡರ್ ಮಾಡ್ತೈತಿ ಅಂಥೇಳಿ ನನಗೆ, ನಾವು ಎಲ್ಲ ಅಲ್ಲಿ ಎಲ್ಲ ನೋಡ್ತಾ ಇದ್ದೀವಲ್ಲ ಟ್ರೆಂಡ್, ನಮ್ಮ ಜಿಲ್ಲೆಗೆ ಒಂದು ಅವಕಾಶ